ಎಲ್ಲರಿಗೂ ನಮಸ್ಕಾರ. ಒಂದು ಪುಣ್ಯದ ವಿಷಯ ಏನಂದರೆ, ಇವತ್ತು ನಮ್ಮ ಸ್ವಾಮಿ ಜನಾರ್ದನ ಸ್ವಾಮಿ ಉಜಿರೆ ದೇವಾಲಯದಲ್ಲಿ ಉತ್ಸವ ನಡೀತಾ ಇದೆ. ಇದಕ್ಕೆ ಸೇವೆ ಮಾಡುವ ಭಾಗ್ಯ ನಮಗೆ ಎಸ್.ಡಿ.ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಸಿಕ್ಕಿದೆ. ಅವರು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಆಡಳಿತ ಮಂಡಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮೊನ್ನೆ ಸಹಿತ ನಾವು ಬಂದು ಶ್ರಮದಾನ ಮಾಡಿ ಆಯಿತು. ಇವತ್ತು ಅನ್ನಪ್ರಸಾದ ಸೇವೆಗೋಸ್ಕರ, ಬಡಿಸೋ ಸೇವೆಗೋಸ್ಕರ ಒಂದು 45ರಿಂದ 50 ಮಂದಿ ಇವತ್ತು ನಾವು ಬಂದಿದ್ವಿ ಹಾಸ್ಪಿಟಲ್ ಕಡೆಯಿಂದ. ಮತ್ತು ನಾಳೆ ಸಹಿತ 4:30ಯಿಂದ ಸಾಯಂಕಾಲ 9:30, 10, 11 ತನಕ ಈ ತರಕಾರಿ ಚಾಪಿಂಗ್ ಕಟ್ ಮಾಡೋದಕ್ಕೆ ಆ ಸೇವೆಗೋಸ್ಕರ ಬರೋದು ಅಂತ ಅಂದ್ಕೊಂಡಿದ್ವಿ. ಇದ್ರ ಜೊತೆಗೆ ನಾಡ್ದು ಒಂದು 3 ದಿವಸ ಆದಮೇಲೆ ನಮ್ಮ ಎಸ್.ಡಿ.ಎಂ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸು ಮತ್ತು ಸ್ಟಾಫ್ ಎಲ್ಲರೂ ಸೇರಿ ಸ್ವಲ್ಪ ನಾವು ದುಡ್ಡು ಕಲೆಕ್ಟ್ ಮಾಡಿದ್ವಿ. ಒಂದು 2 ಲಕ್ಷ ತನಕ ಆಗ್ತಾಯಿದೆ. ಅದನ್ನು ಸಹಿತ ನಾವು ಸ್ವಾಮಿ ಒಂದು ಸೇವೆಗೋಸ್ಕರ ನಾವು ಇಲ್ಲಿ ಬಂದು ಡೊನೇಟ್ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇಂಥ ಒಂದು ಸಮಯದಲ್ಲಿ ನಾವು ಈ ಊರಿನಲ್ಲಿ ಇರೋದು ತುಂಬ ಭಾಗ್ಯ ಅನಿಸ್ತಾ ಇದೆ, ಒಂದು ಸಂತೋಷ ಆಗ್ತಾ ಇದೆ. ನಿನ್ನೆ ತಾನೇ ಬ್ರಹ್ಮರಥ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿ. ಸೊ ನಮ್ಮ ಸ್ಟಾಫ್ ಎಲ್ಲ ತುಂಬ ಸಂತೋಷದಿಂದ ಖುಷಿಯಿಂದ ಬಂದಿದ್ದಾರೆ. ಸೊ ಇಲ್ಲಿ ಎಲ್ಲರ ಸ್ಟಾಫ್ ಇದ್ದಾರೆ, ನಮ್ಮ ಒಂದು ಸ್ಟಾಫ್ ಈ ಕಡೆ ಆ ಕಡೆ ಎಲ್ಲರದು ಇದ್ದಾರೆ. ತುಂಬ ಸಂತೋಷ ಆಗಿದೆ. ಅಲ್ಲಿ ಎಸ್.ಡಿ.ಎಂ ಹಾಸ್ಪಿಟಲ್ನಲ್ಲಿ ಬಂದ ಪೇಷಂಟ್ಗೆ ಯಾರಿಗೂ ತೊಂದರೆ ಆಗಲಾರ್ದು ಅಲ್ಲಿರೋ ಪೇಷಂಟ್ಗೆ ಏನು ಬೇಕೋ ಅಷ್ಟು ಎಲ್ಲ ಸ್ಟಾಫ್ ಇಟ್ಕೊಂಡು ಬೇರೆ ಸ್ಟಾಫ್ನು ನಾವು ಇಲ್ಲಿ ಸೇವೆಗೋಸ್ಕರ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ತುಂಬ ಒಂದು ಸಂತೋಷವಾದ ಒಂದು ವಿಷಯ, ಭಾಗ್ಯವಾದ ಒಂದು ವಿಷಯ ಅಂತ ತಿಳಿಸ್ತಾ ಇದ್ದೀವಿ. ಇಲ್ಲಿ ಸಹಿತ ನಮ್ಮ ಸ್ಟಾಫ್ ಎಲ್ಲರೂ ಬಂದಿದ್ದಾರೆ. ಅಂದಂಗೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಏನೂ ತೊಂದರೆ ಆಗಲಾರ್ದು ಪೇಷಂಟ್ಗೆ ನಮ್ಮ ಸ್ಟಾಫ್ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಜನರು ಸಹಿತ ಅವರು ಸೇವೆಗೋಸ್ಕರ ಬಂದಿದ್ದಾರೆ, ಇಲ್ಲಿ ಇದ್ದಾರೆ. ಇವತ್ತು ನಾಳೆ ನಾವು ಪರಿಪೂರ್ಣವಾಗಿ ಇಲ್ಲಿ ಸೇವೆಯಲ್ಲಿ ಇರ್ತೀವಿ ಅಂತ ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.